ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರು. ಟ್ಯಾಕ್ಟ್ರು ಅಂದರೆ ನಮ್ಮ ಊರಲ್ಲೇ ಟ್ಯಾಕ್ಟ್ರ್ ಮಾಡಿಫಿಕೇಶನ್ ಮಾಡಿಸಿರೋದು ನಮ್ಮ ಅಣ್ಣ ಆಗಬೇಕು, ಬೇಲೂರು ಕಿರಣ್ ಅಂತ. ಆಯ್ತು ಗುರು, ಚೆನ್ನಾಗಿದೆಯಾ? ಅವಣ್ಣ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ನಾನು ರಜಕ್ಕಂತ ಊರಿಗೆ ಬಂದಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಹಂಗೆ ರಿಪಬ್ಲಿಕ್ ಡೇ ಇರೋದ್ರಿಂದ ಅಣ್ಣ ಫ್ಲಾಗ್ ಎಲ್ಲ ಹಾಕ್ಕೊಂಡು ನಮ್ಮ ಊರಿಗೆ ಎಂಟ್ರಿ ಕೊಟ್ಟರು. ಅಂದರೆ ಅಣ್ಣಂದು ಬಂದ್ಬಿಟ್ಟು ಚಿಕ್ಕಟೇರಿ ಕ್ರಾಸಲ್ಲಿ ಇರೋದು ಇವರು ವಾಸ್ತವ. ಚಿಕ್ಕಟೇರಿಗೆ ಬಂದಾಗ ಏನಾಯಿತು, ನಾನು ಅಲ್ಲೇ ನಿಂತ್ಕೊಂಡಾಗ ಅಣ್ಣನ ಟ್ಯಾಕ್ಟ್ರ್ ನೋಡಿದೆ. ಅಣ್ಣ ನಿಮ್ದೊಂದು ಟ್ಯಾಕ್ಟ್ರದ್ದು ವೀಡಿಯೋ ಮಾಡೋಣ ಅಂತ ಅಂದಕ್ಕೆ, ನೀನು ವೀಡಿಯೋ ಮಾಡ್ಕೊಂತೀನಿ ಅಂದರೆ ನನಗೇನು ಖುಷಿನೇ ಅಂತ ಅಂದ್ಬಿಟ್ಟು ಹೊಲಕ್ಕೆ ಕರ್ಕೊಂಬಂದರು. ಅಣ್ಣ ಯಾವ ಮಾಡಲಿ ಇದು ಟ್ಯಾಕ್ಟ್ರ್? ಇದು ಐಶರ್ 551 ಅಂತೇಳಿ ಅಣ್ಣ, 5 ಸ್ಟಾರ್ ರೇಟಿಂಗ್ ಇದೆ ಅಣ್ಣ. ಒಳ್ಳೆ ಗಾಡಿ ಇದೆ, ರೈತರಿಗೆ ಒಳ್ಳೆ ಮೈಲೇಜ್ ಇದೆ, ಹೊಲ ಹೊಡೆಯಕ್ಕೆ ಒಳ್ಳೆ ಅನುಕೂಲ ಇದೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕಾಮನ್ ಟ್ಯಾಕ್ರಿ 42 HP 45 HP ಬರ್ತಾವು. ಇದರಲ್ಲಿ ಏನಂದ್ರೆ ರಂಟಿ ಹೊಡೆಯಕ್ಕೆ A1 ರಂಟಿ ಹೊಡಿಬೋದು ಚೆನ್ನಾಗಿ. ಟೈಮು ಬೇಗ ಹೋಗ್ತೈತಿ, ಮೂವ್ ಆಗ್ತೈತಿ ಗಾಡಿ. ಮೂವ್ ಆಗದ್ರಿಂದ ರೈತರಿಗೆ ಸಮಯ ಅನ್ನೋದು ಉಳಿತಾಯ ಆಗ್ತೈತಿ. ಎಲ್ಲಾ ಟ್ಯಾಕ್ರಿಗೆ ಏನಾಗಂದ್ರೆ 10 ತಾಸಿ ರಂಟಿ ಹೊಡೆದ್ರೆ ನಮ್ ಗಾಡಿಯಲ್ಲಿ 8 ತಾಸಿ ರಂಟಿ ಹೊಡಿಬಹುದು. ಇದೊಂದು ಟೈಮ್ ಉಳಿತೈತಿ, ರೈತರಿಗೆ ಅನುಕೂಲ ಆಕೈತಿ. 2 ತಾಸು ಉಳಿದಂದ್ರೆ ಅಲ್ಲಿ ರೈತರಿಗೆ ಈಗಿನ ಪ್ರೆಸೆಂಟ್ ಲೆಕ್ಕ 1800 ರೂಪಾಯಿ ಉಳ್ದಂಗೆ. ತಾಸಿಗೆ ಎಷ್ಟಿದೆ? ತಾಸಿಗೆ 800 900 ಹೊಡಿತಾರೆ ಗುರು. ಬಹಳ ಚೆನ್ನಾಗಿದೆ. ಇದ್ರಲ್ಲಿ ಏನಪ್ಪ ಇನ್ನೊಂದೇನಂದ್ರೆ ರೂಟ್ ಹಾಕಿಲ್ಲ ಗುರು. ಇಲ್ಲಿನು 6 ಫೀಟ್ ರೂಟ್ ಬರ್ತೈತಿ. ಕಾಮನ್ ಆಗೆಲ್ಲ 5 ಅಡಿ ರೂಟ್ರ್ ಬರುತ್ತೆ, ಇದ್ರ 6 ಅಡಿ ರೂಟ್ರ್ ಬರ್ತೈತಿ. 6 ಅಡಿ ಬರೋದ್ರೆ 1 ಅಡಿ ಎಕ್ಸ್ಟ್ರಾ ಗಡ ಬೇಗ ಸಾಕ್ತೈತಿ. ಅವಾಗ ರೈತರಿಗೆ ಸಮಯನೂ ಉಳಿತಾಯ ಆಗ್ತೈತಿ. ಒಳ್ಳೆ ಚೆನ್ನಾಗಿದೆ ರೈತರಿಗೆ. ಅಂದ್ರೆ ಇದೇ ಗಾಡಿ ಯಾಕೆ ತಗೋಬೇಕು ಅನ್ಸ್ತಾನ? ಏನಲ್ಲ ಗುರು, ಮೈಲೇಜ್ ಚೆನ್ನಾಗಿದೆ, ದೊಡ್ಡ ಗಾಡಿ ಇದೆ. ಮೈಲೇಜ್ ಬರೋದ್ರಿಂದ ನಮಗೆ ಡೀಸೆಲ್ ಕನ್ಸಂಪ್ಷನ್ ಬಹಳ ಉಳಿತಾಯ ಆಗ್ತೈತಿ. ಆಮೇಲೆ ದೊಡ್ಡ ಗಾಡಿ ಆಗೋದ್ರಿಂದ ರೈತರಿಗೂ ಅನುಕೂಲ ಆಕೈತಿ. ಇದರಲ್ಲಿ ನಮಗೆ ರೈತರಿಗೂ ಅನುಕೂಲ, ಜೊತೆಗೆ ನಮಗೆ ಡೀಸೆಲ್ ಕನ್ಸಂಪ್ಷನ್ ಆಗೋದ್ರಿಂದ ಬಹಳ ಉಳಿತಾಯ ಆಗ್ತದೆ. ಅಂದರೆ ಈಗ ನಾವು ಉತ್ತರ ಕರ್ನಾಟಕದ ಕಡೆಗೆಲ್ಲ ಮಾಡಿಫಿಕೇಷನ್ನು ಒಳ್ಳೆ ಟ್ಯಾಕ್ಟ್ರದ್ದು ಅಲ್ಲೆಲ್ಲ ರೇಸ್ ಥರ ಆ ಥರ ಎಲ್ಲ ಮಾಡ್ತಾರೆ. ಅದು ನಮ್ಮ ಭಾಗದಲ್ಲಿ ಈ ಲೆವೆಲಿಗೆ ಮಾಡಿಫಿಕೇಶನ್ ಮಾಡಿಸಿರೋದು ನಾನು ನೋಡಿರೋದು ಫಸ್ಟ್ ಟೈಮು. ಅಂದರೆ ಚಿಕ್ಕಟೇರಿ ಭಾಗದಾಗೆ ಈ ಗಾಡಿ ಬರೋದು ನೋಡಿ ಈ ಆ ಸ್ಪೀಕರಿಗೂ ಆ ಸೌಂಡಿಗೂ ಇದ್ಯಾವುದಪ್ಪ ಇಷ್ಟು ಮಟ್ಟಿಗೆ DJ ಹಚ್ಕೊಂಬಂದ್ರಲ್ಲ ಅಂತ ನೋಡಿದೆ. ಅದಕ್ಕೆ ನಾನು ಇದ್ಯಾವ್ದು ಗಾಡಿ ಅಂತ ಅಂದಾಗ ಬೇಲೂರು ಕಿರಣಣ್ಣಂದು ಅಂತ ಅಂದರು. ಅದಕ್ಕೆ ಅಯ್ಯೋ ಇವತ್ತು ವಿಡಿಯೋ ಮಾಡ್ಬೇಕು ಅಂತಾನೆ ನಿನ್ನ ಹತ್ರ ಬಂದಣ. ಹೇ ಬಾ ಗುರು. ಏನಲ್ಲ ಗುರು, ಇದು ನಾನು ಯೂಟ್ಯೂಬಲ್ಲಿ ನೋಡ್ತೇಂತ ಅವಾಗ ಇವಾಗ ಒಂದು ಟ್ಯಾಕ್ಟ್ರಿ ತಗೊಂಡು ಕ್ರೇಜ್ ಬೆಳೀತು. ಆ ಕ್ರೇಜ್ ಬೆಳೆದಾಗ ನನಗೂ ಎಲ್ಲರ ಥರನ ನಾರ್ಮಲ್ ಆಗಿ ಮಾಡಿಸೋದಕ್ಕೂ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡಿಸ್ಬೇಕು ಅನ್ನೋದು. ಅಂದರೆ ಈಗ ಒಂದೆರಡು ನಾನು ಯಾಕಂದರೆ ಮುಂಚೆ ಒಂದು ಸ್ವಲ್ಪ ಹುಡುಗರ ಜೊತೆಗೆ ಹೋಗ್ಬಿಟ್ಟು ಟ್ಯಾಕ್ಟ್ರಿ ಎಲ್ಲ ಕಲಿಬೇಕು ಅಂತ ಆಸೆ ಇರೋದಕ್ಕೆ ನಾನು ಹೋಗ್ಬಿಟ್ಟು ಟ್ಯಾಕ್ಟ್ರಿ ಎಲ್ಲ ಕಲಿತಿದ್ದೆ. ಆ ಮೂಮೆಂಟ್ನಾಗೆ 1-2 ಪೈಪ್ನಾಗೆ ಸ್ಪೀಕರ್ನ ಹಚ್ಕೊಂಡು ಹೊಡಿತಿದ್ವಿ. ಈ ಲೆವೆಲಿಗೆ ಅದು ಒಂದು DJ ಬಾಕ್ಸ್ ಥರನೇ ಸೆಟಪ್ ಮಾಡಿದೆಯಲ್ಲಣ್ಣ, ಅದು ನನಗೆ ಖುಷಿ ಆಯಿತು. ಇದೆಲ್ಲ ಎಲ್ಲಿ ಮಾಡಿಸಿದ್ರಣ್ಣ? ಗುರು, ಇದು ಗದಗ್ ಮುಂಡ್ರಿಗಿ ತಾಲೂಕ್ ಗದಗ್ ಡಿಸ್ಟಿಕ್ ಪೇಟೆ ಆಲೂರು ಅಂತೇಳಿ ಇದು ಮಾಡಿಸಿದ್ದು ಸದ್ದಾಮ್ ಅಂತೇಳಿ. ಒಳ್ಳೆ ವರ್ಕರ್ ಇದ್ದಾನೆ. ಬಟ್ ಏನಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕು ಅವನಿಗೆ. ಸಮಯ ಕೊಡ್ಲಿಲ್ಲ ಅವಸರ ಮಾಡಿದ್ರೆ ಯಾವ ಕಾರಣಕ್ಕೆ ಕೆಲಸ ಮಾಡಲ್ಲ. ಒಳ್ಳೆ ವರ್ಕರ್. ಅಂದ್ರೆ ಎಷ್ಟು ದಿನ ಬಿಟ್ಟಿದ್ರು ಹೋಗಿ? ನಾವು 4 ಡೇಸ್ ಮಾಡ್ಕೊಟ್ಟಿದ್ದಾನೆ ಗುರು. 4 ಡೇಸ್ ಟ್ಯಾಕ್ಟ್ರಿನ ಅಲ್ಲೇ ಬಿಡ್ಬೇಕು. ಟ್ಯಾಕ್ಟ್ರಿ ಅಲ್ಲೇ ಬಿಡಬೇಕು 4 ಡೇಸಿಗೆ. ಅಲ್ಲಿ ಬಿಟ್ಟಂದ್ರೆ ಅವ್ರಿಗೆ ಫಸ್ಟ್ಗೆ ಮುಂಚೆ ಆರ್ಡರ್ ಕೊಟ್ಟು ಹೇಳಿ ಬಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ. ಫಿಟ್ಟಿಂಗ್ ಮಾಡಕ್ಕೆ ಎಲ್ಲ ಮಾಡಕ್ಕೆ 4 ಡೇಸ್ ಬೇಕು. ಒಳ್ಳೆ ಚೆನ್ನಾಗಿ ಮಾಡ್ತಾನೆ ವರ್ಕ್. ಅಂದ್ರೆ ಪ್ರತಿಯೊಂದು ಅಂದ್ರೆ ಸ್ಪೀಕರ್ ಇಂದ ಹಿಡಿದು ಪೂರ್ತಿ ಎಲ್ಲ ಬಂಪರ್, ಸ್ಪೀಕರ್, ಬಂಪರ್, ಪೇಂಟಿಂಗ್ ಎಲ್ಲ ಮಾಡೋದು ಅವ್ರ ಕಡೆ ಇದ್ದಾನೆ ಟೋಟಲಿ. ಅಂದ್ರೆ ನಿಮ್ಮ ಟ್ಯಾಕ್ಟ್ರಿ ಮೇಲೆ ಇರುವಂತ ಸ್ಲೋಗನ್ಗಳು ಅಂತೂ ಬಹಳ ಇಷ್ಟ ಆಯ್ತಣ್ಣ. ಅದ್ರಾಗೂ ಇಲ್ಲಿ ಫ್ರಂಟ್ ಬಂದ್ಬಿಟ್ಟು ನೀವು ಅಪ್ಪನ ಕನಸು ಅಂತ ಬೇರೆ ಹಾಕ್ಸಿದ್ರ. ಅಪ್ಪನ ಕನಸು ಅಂತ ಹಾಕ್ಸಿರೋದು ನೋಡಿ ಬಹಳ ಖುಷಿ ಆಯ್ತು. ಅದನ್ನ ಯಾಕೆ ಹಾಕ್ಸಿದ್ರಿ? ಗುರು, ನಾನು ಏನಂದ್ರೆ ಕಾರ್ ತಗೊಂಡೆ ಫಸ್ಟಿಗೆ. ಈ ಟ್ಯಾಕ್ಟ್ರಿ ತಗೊಳಕ್ ಮುಂಚೆ ಕಾರ್ ತಗೊಂಡಿದ್ದೆ. ನಮ್ಮ ಅಪ್ಪಾಜಿ ಅವಾಗ ಟ್ಯಾಕ್ಟ್ರಿ ದುಡಿತೈತಿ, ಕಾರ್ ದುಡಿಯಲ್ಲ ಅಂತ ಹೇಳೋದು. ಟ್ಯಾಕ್ಟ್ರಿ ತಗೊಳಕ್ ನಮ್ಮ ಅಪ್ಪಾಜಿ ಬಹಳ ದಿನದ ಕನಸಿತ್ತು. ಸೊ ಅದನ್ನ ಈಡೇರಿಸ್ಬೇಕನ್ನೋದು ಒಂದು ಮನ ಇತ್ತು. ಅವ್ರು ರಿಟೈರ್ಡ್ ಆದ್ರು ಸ್ಕೂಲಲ್ಲಿ ಮೊನ್ನೆ ರೀಸೆಂಟ್ ಮಾರ್ಚ್ ಅಲ್ಲಿ. ಅವ್ರಿಗೊಂದು ಏನೋ ಒಂದು ಸ್ಲೋಗನ್ ಬರ್ಸ್ಬೇಕು. ನಮ್ಮ ಅಪ್ಪಾಜಿ ಒಂದು ಕನಸು ಟ್ಯಾಕ್ಟ್ರಿ ತಗೊಳಕ್ ಅನ್ನೋದು, ಅದು ಈಡೇರಿಸಿ ನಾನು ಖುಷಿಗೋಸ್ಕರ ಅಪ್ಪನ ಕನಸು ಅಂತ ಹಾಕ್ಸಿ. ಡಿ ಬಸ್ ಬೇರೆ ಹಾಕ್ಸಿದ್ರ, ಈ ಕಡೆ ಡೆವಿಲ್ ಅಂತ ಹಾಕ್ಸಿದ್ರ. ಇದು ನಮ್ಮ ಡ್ರೈವರ್ ರಶೀದ್, ನಮ್ ಜೊತೆಗಿರೋ ಹುಡ್ರು ಅಂತ ಮಾಂತೇಶ್ ಆಗಿರ್ಬೋದು, ಈರಣ್ಣ ಇರ್ಬೋದು, ಅವ್ರು ಇಬ್ಬರ ಕನಸದು ಡೆವಿಲ್ ಡಿ ಬಸ್. ಅಂದ್ರೆ ಡಿ ಬಸ್ ಫ್ಯಾನ್ಗಳು ಅವ್ರು. ಅಂದ್ರೆ ಡ್ರೈವರು ನಿಮ್ ಜೊತೆಗೆ ಇರೋಂತ ಹುಡುಗರದು. ಡ್ರೈವರ್ ಅನ್ನೋಕ್ಕಿಂತ ನಮ್ಮ ತಮ್ಮರುಗಳಿದ್ದಂಗೆ ಅವರು. ಒಬ್ಬನ ಅಳಿಯ, ಒಬ್ಬನ ತಮ್ಮ, ಇಬ್ಬರು ತಮ್ಮರು. ನಮ್ಮ ನಾನು ಡ್ರೈವರ್ ಅನ್ನೋಕ್ಕಿಂತ ಇಷ್ಟಪಡಲ್ಲ, ನನಗೆ ಒಡವಟ್ಟಿ ತಮ್ಮರ ತರ ಅವರು. ಇಲ್ಲ, ನಾನು ಈಗ ಕೆಲ್ಸಗಾರರ ತರ ನೋಡಿದ್ರೆ ಕೆಲಸ ಮುಗೀತು ಹೋಗ್ತು ಅನ್ನಂಗೆ ಇರ್ತಾರೆ. ಬಟ್ ಈಗ ನಾವು ಅವ್ರ ಅಣ್ಣ ತಮ್ಮ ತರ ನೋಡೋದ್ರಿಂದ ಹಿಡಿದು ಅವ್ರು ಏನೇ ಒಂದು ಮೈನ್ಯೂಟು ಅಂದ್ರೆ ಗಾಡಿನೂ ಹೆಂಗ್ ಬೇಕಾ ಹಂಗೆ ಹೊಡೆಯಲ್ಲ,
ಕ್ಲೀನಾಗಿ ಇಟ್ಕೊಂತಾರೆ, ಅವ್ರಿಗೊಂದು ಪ್ರೀತಿ ಇರುತ್ತೆ ಅಣ್ಣ ತಮ್ಮ ಅಂದರೆ. 100% ಗುರು. ಏನಾಗಿದೆ ಅಂದರೆ ಬರೀ ಟ್ರ್ಯಾಕ್ಟರ್ ಡ್ರೈವರ್ ಅಂದ ತಕ್ಷಣ ಡ್ರೈವರ್ ಹೋದ ನಮ್ಮ ರಶೀದು, ಈರಣ್ಣ, ಮಾಂತೇಶಿ ಇವ್ರು ಮೂವರು ಹೆಂಗಂದ್ರೆ ನನಗೆ ನಾನು ಏನೇ ಇಲ್ಲದ್ರು ನನ್ನ ಟೋಟಲಿ ಎಲ್ಲ ಕೆಲಸ ಕಾರ್ಯಕ್ರಮ ಅವರೇ ಮಾಡೋದು. ಅದರಲ್ಲಿ ಡ್ರಿಪ್ಪಿ ನೀರು ಏರ್ಸೋದು ಹಿಡಿದು ಎಲ್ಲದೂ ಮಾಡೋದವ್ರೆ. ಅವ್ರು ಬೇರೆ ಟ್ರ್ಯಾಕ್ಟರ್ ಡ್ರೈವರ್ ಒಂದೇ ಕೆಲಸ ಮಾಡಲ್ಲ, A to Z ಎಲ್ಲ ಮನೆ ಕೆಲಸ ಇದೆ ಹಿಡಿದು ಎಲ್ಲದು ಮಾಡ್ಕೊಂಡು ಹೋಗ್ತಾನೆ. ಭಾಳ ಖುಷಿ ಆಗ್ತಾಯಿದೆ. ಅವನು ಗಾಡಿನ ನೀಟ್ ಇಟ್ಕೊಂಡಿದ್ದಾನೆ. ಹಂಗೆ ಹೆಂಗೆ ಬೇಕಂಗೆ ಹೊಡೆಯೋದು, ಹೆಂಗೆ ಬೇಕಂಗೆ ಇದು ಮಾಡಲ್ಲ. ನನಗೆ ₹1 ಕಮ್ಮಿ ದುಡ್ಡಲ್ಲಿ ನೀಟ್ ಇಟ್ಕೋಬೇಕು ಅಷ್ಟೇ. ಅದೇ ಅಣ್ಣ. ಆ ಮೈಲೇಜ್ ಎಲ್ಲ ಹೆಂಗೆ ಬರುತ್ತಣ್ಣ? ಒಳ್ಳೆ ಮೈಲೇಜ್ ಇದೆ ಗುರು. ನಾರ್ಮಲ್ ಟ್ಯಾಕ್ರಿ ಈಗ ಬೇರೆ ಬೇರೆ ಟ್ಯಾಕ್ರಿ ಕಂಪೇರ್ ಮಾಡ್ಕೊಂಡಾಗ ಆ ಟ್ಯಾಕ್ರಿ ಕೊಡೋಷ್ಟೇ ಮೈಲೇಜ್ ಈ ದೊಡ್ಡ ಟ್ಯಾಕ್ರಿ ಆದ್ರೂ ಕೊಡ್ತಾ ಇದೆ. ಒಳ್ಳೆ ಮೈಲೇಜ್ ಇದೆ. ಏನೋ 1-2 ಕಿಲೋಮೀಟರ್ ವೇರಿಯೇಷನ್ ಆಗ್ಬೋದು ದೊಡ್ಡ ಗಾಡಿ ಅಂದ ತಕ್ಷಣ, ಸಹಜ. ಬಟ್ ಏನಂತಂದ್ರೆ ಒಳ್ಳೆ ಮೈಲೇಜ್ ಇದೆ, ತಗೋಬೋದು ಜನರಿಗೆ, ರೈತರಿಗೆ ಅನುಕೂಲ ಇದೆ. ಇದು ಪೇಂಟಿಂಗ್ ಎಲ್ಲ ಎಲ್ಲಿ ಮಾಡಿಸಿದ್ರಣ್ಣ? ಇದರಲ್ಲೆಲ್ಲ ಪೇಟೆ ಆಲೂರಲ್ಲಿ ಇವ್ರು ಮಾಡಿಸಿದ್ ಗುರು. ಇವರು ಎಲ್ಲ ಅಂದ್ರೆ ಎಲ್ಲ ಎತ್ತುಗಳು ಅಲ್ಲ ಅವರೇ ಮಾಡ್ತಾರೆ ಗುರು. ಎಲ್ಲ A to Z ಎಲ್ಲ A to Z ಎಲ್ಲ ಅವರೇ ಮಾಡ್ತಾರೆ. ಹಿಂದೆ ಪೂರ್ತಿ ಬೇಲೂರುಲಿ ಅಂತ ಹಾಕ್ಸಿದ್ರ. ನಮ್ಮ ಬೇಲೂರು ಅಂತೇಳಿ ನಮ್ಮ ಸರ್ನೇಮ್ ಅದು ಅಣ್ಣ. ಹಂಗಾಗಿ ಅದನ್ನ ಹಂಗೆ ನಮ್ಮ ಹುಡ್ರು ಅದಾರಲ್ಲ ಅವರೇ ಮಾಡಿಸಿದಾರೆ ಅದನ್ನ. ಕರ್ನಾಟಕ ವೆಲ್ಡಿಂಗ್ ವರ್ಕ್ಸ್ ಗ್ಯಾರೇಜ್ ಅಂತೇಳಿ ಅಣ್ಣ, ಪೇಟೆ ಆಲೂರು ಅಂತೇಳಿ, ಗದಗ ಡಿಸ್ಟ್ರಿಕ್ಟ್, ಮುಂಡ್ರಗಿ ತಾಲೂಕು. ಯಾವುದೇ ಟ್ರ್ಯಾಕ್ಟರ್ ತಗೊಂಡು ತಗೊಂಡವರು ಮಾಡಿಕೊಡ್ತಾರೆ. ಖುಷಿ ಆಯ್ತಣ್ಣ. ಒಳ್ಳೆ ಏನಪ್ಪ ಅಂತಂದ್ರೆ ಈ ಲೆವೆಲಿಂಗ್ ಮಾಡಿಫಿಕೇಶನ್ ಅಂತಂದ್ರೆ ಸಿಕ್ಕಾಪಟ್ಟೆ ಒಂದು ಕ್ರೇಜ್ ಗುರು. ಈ ಏಜ್ ಅಲ್ಲಿ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಏಜ್ ಅಲ್ಲಿ ಮಾಡಕ್ ಆಗಲ್ಲ. ಹೌದು, ಮಾಡ್ಬೇಕನ್ನಿಸ್ತು, ಮಾಡಿದ್ವಿ. ಅಣ್ಣ, ದೇವ್ರ ಆಶೀರ್ವಾದ ಅಲ್ಲ. ಇದು ಸಾಂಗ್ ಹಚ್ಚಿ ತೋರ್ಸೋಣ ಒಂದು ಟೈಮು. ಇಷ್ಟೊಂದು ಸೌಂಡ್ ಇದೆ. ಭಾಳ ಇದೆ ಗುರು. ಇನ್ನೂ ಇಟ್ಟಿಲ್ಲ, ಫುಲ್ ಸೆಟ್ಟಿಂಗ್ ಮಾಡಿ ಇನ್ನೂ ಬರುತ್ತೆ. ಒಂದು ಔಷಧದಲ್ಲಿ ಆಫ್ ಮಾಡಿದ್ದೀವಿ. ಈ ಲೆವೆಲಿಗೆ ಸೌಂಡ್ ಇದೆ ಅಂತ ಗೊತ್ತಿರಲಿಲ್ಲ. ಅಲ್ಲೇ ನಾವು ಏನೋ ಊರಲ್ಲಿ ನಿಂತ್ಕೊಂಡಾಗ ಅನ್ಕೊಂಡೆ ಈ ಲೆವೆಲಿಗೆ ಸೌಂಡ್ ಬರೋದು ಏನೋ DJ ಲೆವೆಲಿಗೆ ಬರ್ತಿದೆಯಲ್ಲ ಅಂದ್. ಇಲ್ಲ ಗುರು, ಇನ್ನು ಭಾಳ ಸೌಂಡ್ ಇದೆ. ನಾವಿನ್ನು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದು ಒಂದು ಆಫ್ ಮಾಡಿದ್ದೀವಿ ಇನ್ನು ಸ್ಪೀಕರ್ಗಳು. ಓ, ಎಷ್ಟೆಷ್ಟು ಆ್ಯಂಪ್ಸ್ ಅಣ್ಣ ಒಂದೊಂದು ಸ್ಪೀಕರ್? ಒಂದು ಇವು ತೆಳಗಡೆ ಇದಾವಲ್ ಗುರು, ಇದು 15 amps ಇಂದು, 15 amps ಇಂದು. ಇವು 4 12 amps ಇಂದು. ಇವಕ್ಕೆಲ್ಲ ಸ್ವಿಚ್ ಇದೆ. ಇದ್ರೊಳಗೆ ಆಫ್ ಆನ್ ಇದೆ. ಮತ್ತೆ ಬೇಕಂದ್ರೆ ಎಕ್ಸ್ಟ್ರಾ ಸೌಂಡ್ ಕೊಡಂಗಿದ್ರೆ ಸ್ಕ್ರೂ ಉಚ್ಕೊಂಡು ಆಫ್ ಮಾಡ್ಕೊಂಡು ಅಂದ್ರೆ ಕುಟ್ಕೋಬಹುದು. ಆಮೇಲೆ ಹೊಲಕ್ಕೆಲ್ಲ ಏನ್ ಹಾಕಿದ್ರಣ್ಣ? ಹೊಲಕ್ಕೆ ಗುರು ಹಲ್ಸ್ ಹಾಕಿದೀವಿ ರೀಸೆಂಟ್ ಆಗಿ. ಒಂದು 7 months ಆಯ್ತು. ಫ್ಲೋರೋಜಾ ಕಂಪ್ನಿ ಹಲಸಿದು. ಹಲಸು ಹಾಕಿರೋ ಉದ್ದೇಶ ಏನಂತಂದರೆ, ನಾರ್ಮಲ್ ಬೆಳೆ ಏನಂತಂದರೆ ಎಲ್ಲವೂ ಉಳ್ಳಾಗಡ್ಡಿ, ಮೆಕ್ಕೆಜೋಳ ಇವನ್ನೇ ಬೆಳೀತಾ ಇದ್ರು. ನಾವು ಹೊಸ್ದಾಗಿ ಏನೋ ಮಾಡೋಣ ಅಂತೇಳಿ ಫ್ಲೋರೋಜಾ ಕಂಪ್ನಿ ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡ್ತಾಯಿದ್ವಿ. ನೋಡ್ತಾ ನೋಡ್ತಾ ಗೊತ್ತಾಯಿತು. ಇಲ್ಲೇ ಮಂಜುನಾಥ್ ಅಂತೇಳಿ ಒಬ್ರಿದ್ರು, ಅವರು ಗೈಡೆನ್ಸ್ ತೊಗೊಂಡು ಈ ಫ್ಲೋರೋಜಾ ಕಂಪ್ನಿ ಇದು ಹಲಸು ಅಂದರೆ 2 ವರ್ಷಕ್ಕೆ ಬೆಳೀತಾ ಇದು. ಫಸ್ಟ್ 8 ಇಂದ 9 months ಒಳಗೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಬಿಟ್ಟಾದ್ಮೇಲೆ ಅದನ್ನ ಕಟಾವು ಮಾಡಿಸ್ತಾರೆ. ಅಂದರೆ ತೊಗೊಳಲ್ಲ, ಫಸ್ಟ್ 2 years ತೊಗೊಳಲ್ಲ. ಆಮೇಲೆ ಅವರೇ ಪರ್ಚೇಸ್ ಮಾಡ್ಕೊತಾರೆ. ಪರ್ kg ₹30 ಅವರೇ ತೊಗೊಂಡು ಅವರೇ ಪರ್ಚೇಸ್ ಮಾಡ್ಕೊತಾರೆ. 30 ವರ್ಷ ಅಗ್ರಿಮೆಂಟ್ ಇದೆ ಗುರು. 30 ವರ್ಷ ಅಗ್ರಿಮೆಂಟ್? 30 ವರ್ಷ ಅಗ್ರಿಮೆಂಟ್. ಅಂದರೆ ಕೆಜಿಗೆ ಎಷ್ಟು ಇದಣ್ಣ ರೇಟು? ₹30 per kg. ಅಂದರೆ ಅವರೇ ಅಗ್ರಿಮೆಂಟ್ ಪ್ರಕಾರ ಒಂದು ವರ್ಷ ಆದ್ಮೇಲೆ ನೆಕ್ಸ್ಟ್ 10% ರೈಸ್ ಮಾಡ್ಕೊಂತ ಹೋಗ್ತಾರೆ ಅಮೌಂಟ್. 2 ವರ್ಷದ ಮೇಲೆ ಬೆಳೆ ತಗೊಂತಾರೆ. ಅಂದ್ರೆ ಮಿನಿಮಮ್ 2 kg ಬರಬೇಕು ಅದು ಕಾಯಿ. ಈಗ ಇದು ಬೆಳೆ ಬರೋದೇ 2 ವರ್ಷ ಆದ್ಮೇಲೆ ಬರೋದು? ಇಲ್ಲ, 1 year ಆದ್ಮೇಲೆ ಬರ್ತೈತಿ ಗುರು. ಆಲ್ರೆಡಿ 1 year ಸಸಿ ಆದ ತಕ್ಷಣ ಬಿಡಕ್ ಸ್ಟಾರ್ಟ್ ಮಾಡ್ತೈತಿ. ಏನಂದ್ರೆ ಈ ಬೇರೆ ಇದೆಯಲ್ಲ ಕಾಂಡ, ವೇಟಿ ತಡ್ಕೊಳಲ್ಲ ಅಂತಂದು ಕಟಾವ್ ಮಾಡಿಸ್ತಾರೆ. 1 year 1.5 year ಕಟಾವ್ ಮಾಡಿಸಿ ಅಂತ 2 year ಗಂಟ ಕಟಾವ್ ಮಾಡಿಸ್ತಾರೆ. ಅವಾಗ ಗಿಡ ದೊಡ್ಡದಾಗುತ್ತಲ್ಲ, ಅಂದ್ರೆ ವೇಟ್ ತಡೆಯಲ್ಲ. ಈಗ ಆ ಕಾಂಡ ದಪ್ಪ ಇದೆ, ಇನ್ನು ಸ್ವಲ್ಪ ದಪ್ಪ ಆದ್ರೆ ವೇಟ್ ಹಿಡಿಯುತ್ತೆ. ಇಲ್ಲ ಅಂತಂದ್ರೆ ವೇಟ್ ಹಿಡಿಯಲ್ಲ. ಸೊ ಹಂಗಾಗಿ ಅವಾಗ ಕಟಾವ್ ಮಾಡಿಸ್ಬಿಡ್ತಾರೆ. ಇದು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರ? ನೀರೆಲ್ಲ ಡ್ರಿಪ್ ಮಾಡಿಸಿದ್ವಿ ಗುರು. ಎಲ್ಲ ಡ್ರಿಪ್ 1 inch ನೀರಿದ್ರೆ ಸಾಕು 1 ಎಕರೆಗೆ. 1 ಎಕರೆ 1 hour ಬಿಟ್ರೆ ಸಾಕು. ಬೋರ್ ಎಷ್ಟಿದೆ ಅಣ್ಣ? 2 ಇದೆ ಬೋರ್ ಗುರು. ಒಂದು ಬೋರ್ ಮೋಟ್ರ್ ಇಳಿಸಿಲ್ಲ, ಒಂದು ಬೋರ್ ಇದೆ ಅಲ್ಲಿ. ಅವರು ಅಂದಾಜಲ್ಲಿ 1 ಎಕರೆಗೆ 10 lakh ಮಟ್ಟ ಬೆಳಿಬೋದು ಅಂತ ಹೇಳಿದ್ದಾರೆ. ನಮಗೆ 10 lakh ಅನ್ನೋಕ್ಕಿಂತ ನಮಗೆ 5 to 6 lakh ಬರಲಿ ಸಾಕು. 1 ಎಕರೆಯಲ್ಲಿ ಈಗಿನ ಮೆಕ್ಕೆಜೋಳ, ಈರುಳ್ಳಿ ಇದರಲ್ಲಿ ನೋಡ್ತೀವಲ್ಲ, ಅದು ನೋಡ್ಕೊಂಡು ನಾ ಕಂಪೇರ್ ಮಾಡ್ಕೊಂಡು ಹೊಸ್ದಾಗಿ ಏನೋ ಮಾಡೋಂತ ಹಾಕಿದ್ದೀನಿ. ಅಂದ್ರೆ ನಮ್ಮ ಭಾಗದಲ್ಲಿ ಹಲಸು ಹಾಕಿರೋದು ನೀವೇ ಫಸ್ಟ್ ಅನ್ಸುತ್ತೆ? ಇಲ್ಲ ಗುರು, ಹಾಕಿದ್ದಾರೆ. ನನಗೆ ಮುಂಚೆ 1-2-3 ಹಾಕಿದ್ದಾರೆ. ನಮ್ಮ ಭಾಗದಲ್ಲಿ ಹಾಕಿದ್ದಾರೆ. ಇಲ್ಲಿ ತೆಳಗಡೆ ಡಾಕ್ಟರ್ ಒಬ್ರು ಹಾಕಿದ್ದಾರೆ. ಹಾಕಿದ್ದಾರೆ. ಈಗ ಆಲ್ರೆಡಿ ಸೋಯಿಂಗ್ ಹತ್ತತ್ರ ಇಲ್ಲಿ ನಮ್ಮ ಸರೌಂಡೆಡ್ ತಗೊಂತಿದಾರ, ಬೈ ಮಾಡ್ತಿದ್ದಾರೆ. ಇಲ್ಲ, ಎಲ್ಲಿ ಏನು ಸ್ಟಾರ್ಟ್ ಆಗಿಲ್ಲ. ಆ ಥರ ಬೈ ಏನು ಸ್ಟಾರ್ಟ್ ಆಗಿಲ್ಲ. ಈಗಲೇ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 30 ಎಕರೆ ಹಾಕಿದ್ದಾರೆ ಇಲ್ಲಿ ಫ್ಲೋರೋಜಾ ಕಂಪ್ನಿಯವರು. ಇಲ್ಲೆಲ್ಲ ಸುತ್ತಮುತ್ತಲೆಲ್ಲ ಇನ್ನು ಬೈ ಎಲ್ಲಿ ಮಾಡಿಲ್ಲ.
ಮಾಡ್ಬೋದು ರೀಸೆಂಟಾಗಿ ಎಲ್ಲಾರ. ಗೊಬ್ಬರ ಎಲ್ಲ ಹೆಂಗ್ ಒದಗಿಸ್ತೀರಾ? ಗೊಬ್ಬರ ಎಲ್ಲ ಡ್ರಿಪ್ನಾಗ ಮಾಡ್ತೀವಿ ಗುರು. ಈ ಮೊನ್ನೆ ಇಲ್ಲೇ ಮಣ್ಣು ಹಾಕ್ಸಿದ್ವಿ, ಇದಕ್ಕೆಲ್ಲ ಬಡ್ಡಿಗೆ ಇದು ಮಾಡಿಬಿಡ್ತೀವಿ. ಅಂದ್ರೆ ಸಗಣಿ ಗೊಬ್ಬರ ಎಲ್ಲ ಯೂಸ್ ಮಾಡ್ತೀವಿ. ಒಟ್ಟು ಟೋಟಲಿ ಆರ್ಗ್ಯಾನಿಕಲ್ಲೇ ಬೆಳೆದಿದ್ನ, ಯಾವುದೇ ರೀತಿಯಾದ ಕೆಮಿಕಲ್ ಏನು ಉಪಯೋಗಿಸಂಗಿಲ್ಲ ಅದಕ್ಕೆ. ಟೋಟಲಿ ಆರ್ಗ್ಯಾನಿಕಲ್ಲೇ ಬೆಳಿಬೇಕಿದ್ನ. ಜೊತೆಗೆ ಎಲ್ಲ ಬೆಳೆ ಮತ್ತೆ ಮಾಡ್ಬೋದು ಗುರು, ಹಂಗೇನಲ್ಲ. ನಾವು ಫಸ್ಟ್ ಈ ವರ್ಷ ಈರುಳ್ಳಿ ತಕೊಂಡ್ವಿ. ಈರುಳ್ಳಿ ತಕೊಂಡ್ಮೇಲೆ ನೆಕ್ಸ್ಟ್ ಈಗ ನೀರಿನ ಸೋರ್ಸ್ ಕಮ್ಮಿ ಅಲ್ಲ ನಮ್ಮ ಕಡೆ, ಸೊ ಹಂಗಾಗಿ ಏನಿಲ್ಲ, ಸೊಪ್ಪು ಈರುಳ್ಳಿ ಏನ್ ಬೇಕಾದ್ರೂ ಬೆಳಿಬೋದು, ಹಂಗೇನಿಲ್ಲ. ಮನೆ ಪೂರ್ತಿಯಾಗಲಿ ನೀವು ತರಕಾರಿ ಕೊಂಡು ತಿನ್ನೋಕ್ಕಿಂತ ಸ್ವಲ್ಪ ಹಾಕಿಂದಾಗಲಿ ಮೇಂಟೈನ್ ಮಾಡ್ಕೋಬಹುದು. ಅಂದ್ರೆ ಆರ್ಗ್ಯಾನಿಕಲ್ಲೇ ಹೌದೌದು, ಆರ್ಗ್ಯಾನಿಕಲ್ಲೇ ಬೆಳಿಬಹುದು. ಇಲ್ಲ 1-2 ಸಾಲ ಮೆಣಸಿನ ಗಿಡ ಹಾಕ್ಯಬಹುದು, 1-2 ಸಾಲ ಟಮಾಟೆ ಹಾಕ್ಯಬಹುದು. ಸೊಪ್ಪು ಹಾಕಿದ್ವಿ ನಾವು, ಸೊಪ್ಪು ಗಿಪ್ಪೆಲ್ಲ ಹಾಳಾಗಿದೆ, ಅಲ್ಲೆಲ್ಲ ಇದೆ ಒಂದೊಂದಂತಲೇ ಚೆನ್ನಾಗಿದೆ. ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೆ ಕ್ಯಾಮ್ರಾ ಎಲ್ಲ ಹಾಕ್ಸ್ಕೊಂಡಿದ್ದೀರಣ್ಣ? ಗುರು, ಯಾಕಂತಂದ್ರೆ ಸಸಿ ಹಾಳಾಗೋದು ಅಥವಾ ಸಸಿ ಏನಾರು ಮಾಡಕ್ಕಿಣೋದು, ಹಣ್ಣು ಬಿದ್ದಾಕರೆ ಕಾಯಿ ಕಿತ್ಕೊಂಡು ಹೋಗೋದು, ಈ ತರ ಮಾಡ್ತಿರ್ತಾರೆ. ಏನು ಪಕ್ಕಕ್ಕೆ ಡಾಬಾ ಇದೆ, ಸ್ವಲ್ಪ ಅದೇನ ಪ್ಲಾಸ್ಟಿಕ್ ಅಂತಿಂತ ಹೊಸಿತಾರಂತಂದು ಆ ಸೆಕ್ಯೂರಿಟಿ ಪರ್ಪಸ್ಗೆ ಕ್ಯಾಮ್ರಾ ಹಾಕಿದೀವಿ. ಅದೇ ಹೊಲ ಎಲ್ಲ ಯಾರು ನೋಡ್ಕೊಂತಾರಣ್ಣ? ನಮ್ಮ ಅಪ್ಪಾಜಿ ನೋಡ್ಕೊಂತಾರೆ ಗುರು ಎಲ್ಲ. ಅಪ್ಪಾಜಿ ರಿಟೈರ್ಡ್ ಆದ್ರು ಮೊನ್ನೆ ಮಾರ್ಚಲ್ಲಿ. ಟೀಚರ್ ಇದ್ರಿ ಇಷ್ಟ ದಿನ. ಇಲ್ಲೇ ನಮ್ದು ಇನ್ನೊಂದು ಹೊಲ ಇದೆ ಇಲ್ಲೇ ತಳಗಡೆ, ಆ ಹೊಲನ ಈ ಹೊಲ ನೋಡ್ಕೊಂತ. ಆ ಹೊಲಕ್ಕೆ ಏನ್ ಹಾಕಿದ್ರಿ? ಆ ಹೊಲಕ್ಕೆಲ್ಲ ತಂಬಾಕು ಹಾಕಿದ್ವಿ. ತಂಬಾಕು ಹಾಕಿದ್ರಿ ಕಾಮನ್ ಅಲ್ಲಿ. ಇಲ್ಲೆಲ್ಲ ಕಾಮನ್ ತಂಬಾಕು, ಮೆಕ್ಕೆಜೋಳ, ಈರುಳ್ಳಿ, ಶೇಂಗಾ, ಸೂರ್ಯಕಾಂತಿ. ಫಸ್ಟ್ ಟೈಮು ಇಲ್ಲಿ ಹಲಸ ಹಾಕ್ಬಿಟ್ಟು. ಹಲಸ, ಹೌದೌದು ಗುರು. ಇದು ಡ್ರಮ್ ಎಲ್ಲ ಹಾಕಿಟ್ಟಿದ್ರ? ಕೆಮಿಕಲ್ ಔಷಧಿ ಹಾಕಿ ಕಲಸಿ ಈ ಬಡ್ಡಿ ಬಿಡ್ಬೇಕಂತಾನೆ ಇಟ್ಕೊಂಡಿರ್ತೀವಿ. ಅಂದ್ರೆ ಗೊಬ್ಬರ ತರ ಕಲ್ಸೋದೆಲ್ಲ ಆರ್ಗ್ಯಾನಿಕ್ ನಲ್ಲಿ ಅದು ಕಲ್ಸೋದು. ಈ ಬ್ಲಾಕ್ ತರ ಬರುತ್ತಲ್ಲ ಇಲ್ಲಿ, ಇದೆಲ್ಲ ಔಷಧಿ ಹಾಕಿರೋದು. ಅದು ನಿನ್ನೆ ಹಾಕಿದೀವಿ. ಇದೆಲ್ಲ ಕಲಸಿ ಅದ್ರೊಳಗೆಲ್ಲ ಕಲಸಿ ಇಟ್ಬಿಡ್ತೀವಿ. ಕಲಸಿ ಒಂದು 10 ಮಿನಿಟ್ಸ್ ಬಿಟ್ರೆ ಸಾಕಲ್ಲ. ಹೊಂಡದ ವ್ಯವಸ್ಥೆ ಏನು ಮಾಡ್ಕೊಂಡಿಲ್ಲ? ಅದೇ ನೀಡಿಲ್ಲ ಗುರು, ನೀಡಿಲ್ಲ. ಯಾಕಂದ್ರೆ ಡ್ರಿಪ್ ಬರುತ್ತೆ ಸಾಕು. 1 ಅವರ್ ಬಿಟ್ರೆ ಮಿನಿಮಮ್ 1 ಗಿಡಕ್ಕೆ 2 ಲೀಟರ್ 3 ಲೀಟರ್ ಸಾಕಂತಾರೆ ಅವರು ಪರ್ ಡೇಗೆ. ಆರಾಮಾಗುತ್ತೆ. ಅಂದ್ರೆ ದಿನಕ್ಕೆ 1 ತಾಸು ಬಿಟ್ಟೆ ಬಿಡುತ್ತೆ. 1 ತಾಸು ಆನ್ ಮಾಡ್ಬಿಟ್ರೆ ಸಾಕು. ಆರಾಮ್ 1 ಇಂಚ್ ನೀರಿದ್ರೆ 1 ತಾಸು ಆನ್ ಮಾಡ್ರೆ ಸಾಕು. 1 ಹೆಕ್ಟರ್ ಫುಲ್ ಆಗುತ್ತೆ. ಈಗ ಟ್ರ್ಯಾಕ್ಟರ್ದು ವಿಡಿಯೋ ಮಾಡೋಣ ಅಂತ ಬಂದ್ವಿ, ನಿಮ್ದು ತೋಟದ್ದು ವಿಡಿಯೋ ಆದಂಗಾಯ್ತು. ಈಗ ನಮ್ಮ ವೀಕ್ಷಕರಿಗೆ ಅಂದ್ರೆ ಈ ಟ್ರ್ಯಾಕ್ಟರ್ ತಗೊಳಕ್ಕೆ ಯಾಕೆ ರೆಕಮೆಂಡ್ ಮಾಡ್ತೀರಾ? ಟ್ರ್ಯಾಕ್ಟರ್ ಬಗ್ಗೆ ಗುರು, ಒಳ್ಳೆ ಹೊಲ ಹೊಡೆಯಕ್ಕೆ ಒಳ್ಳೆ ಚೆನ್ನಾಗಿದೆ. ಆಮೇಲೆ ಜೊತೆಗೆ ಡೀಸೆಲ್ ಕನ್ಸಂಪ್ಷನ್ ವೆರಿ ಇಂಪಾರ್ಟೆಂಟ್. ಡೀಸೆಲ್ ಕನ್ಸಂಪ್ಷನ್ ರೈತರಿಗೆ ಬೇಕಾಗಿದೆ. ಅದು ರೈತರಿಗೆ ಆಗಿರ್ಬೋದು, ನಾವು ಬಾಡಿಗೆ ಹೊಡಿತೇನೆ ಅಂದ್ರೆ ಬಾಡಿಗೆ ಹೊಡೆಯೋದಾರಿಗೆ ಆಗಿರ್ಬೋದು, ಡೀಸೆಲ್ ಕನ್ಸಂಪ್ಷನ್ ಚೆನ್ನಾಗಿದೆ. ಈಗ ದೊಡ್ಡ ಟ್ಯಾಕ್ರಿ ಹಾಕೋದ್ರಿಂದ ಬೇರೆ ಟ್ಯಾಕ್ರಿ ಕಂಪೇರ್ ಮಾಡ್ಕೊಂಡಾಗ ಡೀಸೆಲ್ ಕನ್ಸಂಪ್ಷನ್ ಏನಾಗುತ್ತೆ ಅಂತಂದರೆ 10 ತಾಸು ರಟ್ಟಿ ಹೊಡೆದ್ರೆ 1 ಕ್ಯಾನ್ ಹೋಗುತ್ತೆ ಅಂತ ಕಾಮನ್ ಟ್ಯಾಕ್ರಿಗಳಿಗೆ 42 45 HP ಗೆ. ಇದು 10 ತಾಸು ಹೊಡೆದು 8 ತಾಸು ಕೊಡ್ತಾ. ಅದು ಅಂದರೆ 10 ತಾಸು ಹೊಡೆಯೋ ಜಾಗದಲ್ಲಿ 8 ತಾಸು ಹೊಡಿತಾ ಇದೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ 2 ತಾಸು ರೈತರಿಗೆ ಉಳಿತಾಯ ಆಗ್ತಾಯಿದೆ. ರಂಟಿ ಹೊಡೆಯೋಕ್ಕಾಗಿರ್ಬೋದು, ಎಲ್ಲ 10 ತಾಸು ಹೊಡೆದ್ರೆ 8 ತಾಸನೇ ಹೊಡಿತೈತಿ. ರೂಟ್ರೆಲ್ಲವೂ 1 ತಾಸನೇ ಹೊಡೆಯೋದು, ಇದು 3/4 ತಾಸನೇ ಹೊಡಿತಾ ಇದೆ. ಅವಾಗ ರೈತರಿಗೆ ಏನಾಗುತ್ತೆ ಅಂದರೆ ಕೊಡೋ ಹಣದಲ್ಲಿ ಉಳಿತಾಯ ಆಗ್ತಾಯಿದೆ. ನಾವು ಈ ದೊಡ್ಡ ಟ್ಯಾಕ್ರಿ ದೊಡ್ಡ ರೇಟ್ ಏನಿಲ್ಲ, ಎಲ್ಲರೂ ಕಾಮನಲ್ಲಿ ಊರಲ್ಲಿ ಏನು ರೇಟ್ ಮಾಡ್ತಾ ಇದ್ದಾರೆ ಅದೇ ರೇಟಲ್ಲಿ ನಾನು ಹೊಡಿತಾ ಇದ್ದೀನಿ. ಅಂದ್ರೆ ಈಗ ಸಣ್ಣ ಟ್ಯಾಕ್ಟ್ರಿಗೂ ನಿಮ್ಮ ಟ್ಯಾಕ್ಟ್ರಿಗೂ ನನಗೆ ಜಾಸ್ತಿ ತಾಸಿಗೆ ಇಷ್ಟು ಅಂತ ಏನು ಜಾಸ್ತಿ ಇಲ್ಲ ಗುರು. ಇದರಿಂದ ನಾನು ದುಡ್ಡಕ್ಕಿಂತ ರೈತರಿಗೆ ಅನುಕೂಲ ಆಗಿ ನನ್ನ ಮನೆ ಹೊಲ ಹೊಡಿಬೇಕಂತ ನನ್ನ ಉದ್ದೇಶ. ಅದೇ ಉದ್ದೇಶ. ಹೌದು. ನಂಗೆ ಅದ್ರಾಗೆ ದುಡಿಬೇಕಂತಿಲ್ಲ. ನಾನು ಬೇರೆ ಹೊರಗಡೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಂದೇ ಆದ ಇದನ್ನ ಮಾಡ್ತಾ ಇದ್ದೀನಿ. ನನ್ನ ಬಿಸ್ನೆಸ್ ಇದೆ, ಅದರಲ್ಲಿ ಚೆನ್ನಾಗಿದೆ. ಒಟ್ಟು ಒಂದೇನೋ ಒಂದು ಏಮ್, ಒಂದು ಕನಸಿತ್ತು ನಮ್ಮ ಅಪ್ಪಾಜಿ, ಅದು ಈಡೇರಿಸಿದ ಖುಷಿ ಇದೆ ಅಷ್ಟೇ. ಅದೇ. ಆಮೇಲೆ ಈಗ ನಮ್ಮ ಭಾಗದಲ್ಲಿ ಹಲಸು ಹಾಕೋರಿಗೂ ಒಂದು ಸಂದೇಶ ಆಯಿತು. ಅಂದರೆ ಈ ವಿಡಿಯೋ ಮುಖಾಂತರ ಏನಪ್ಪ ಅಂತಂದರೆ ನಮ್ಮ ಭಾಗದಾಗೂ ಹಲಸು ಹಾಕ್ಬಿಟ್ಟು ಈ ಥರನೂ ಬೆಳಿಬೋದು ಅನ್ನೋದು ನೀವು ಈ ವಿಡಿಯೋ ಮುಖಾಂತರ ಹೇಳಿದ್ರಿ. ಅಂದರೆ ಈಗ ಯಾರಾದರೂ ಯುವ ರೈತರು ಬಂದ್ಬಿಟ್ಟು ನಾನು ಹಲಸು ಹಾಕಬೇಕು ಅಂತ ಏನಾದರೂ ಯೋಚನೆ ಮಾಡೋರು ಅಥವಾ ನಿಮ್ಮ ಹತ್ರ ಬಂದು ಸಲಹೆ ಕೇಳಿದರೆ ಅವ್ರಿಗೆ ಹೇಳ್ತೀರಾ? ಸಲಹೆ ಹೇಳ್ತೀನಿ ಗುರು. ಈಗ ನಾನು ತೊಗೊಂಡಿದ್ರೆ ಅಮೌಂಟ್ ತಗೊಂಡ್ರೆ ಇನ್ನೂ ಹೆಚ್ಚಿಗೆ ಹೊತ್ತಲ್ಲಿ ಹೇಳ್ಬೋದಾಯಿತು. ನಾನು ಇನ್ನೊಂದು ವರ್ಷ, ಈಗ 1 ವರ್ಷ ಆಗಕ್ಕೆ ಬಂತು ನಿಯರ್, ಸ್ವಲ್ಪ ಇನ್ನೊಂದು 3-4 ತಿಂಗಳಾದ್ರೆ ಇನ್ನೊಂದು ವರ್ಷ ತಗೊಂಡ್ಮೇಲೆ ನನಗೆ ಇನ್ನೂ ಹೇಳಕ್ ಖುಷಿ ಆಗುತ್ತೆ. ಬಟ್ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಗಿಡಗಳೆಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ. ಒಳ್ಳೆ ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ. ಫ್ಲೋರೋಜಾ ಕಂಪ್ನಿ ಅದು ಅವ್ರದ್ದು ಹಲಸು. ಒಳ್ಳೆ ಕೇರಳ ಹೆಡ್ ಆಫೀಸ್ ಬಂದ್ಬಿಟ್ಟು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳದಲ್ಲಿದೆ. ಇಲ್ಲೇ ಬಹಳ ದೂರ ಏನಿಲ್ಲ, ಕೊಪ್ಪಳದಲ್ಲೇ ಹೆಡ್ ಆಫೀಸ್ ಮಾಡಿದ್ದಾರೆ ಕರ್ನಾಟಕಕ್ಕೋಸ್ಕರ. ಅಂದ್ರೆ ಏನೇ ರೋಗ ಬಂದ್ರು ಏನೇ ಬಂದ್ರು ಇಮಿಡಿಯೇಟ್ ಆಗಿ ಫೋನಲ್ಲಿ ಅವ್ರದ್ದೊಂದು ಗ್ರೂಪ್ ಇದೆ, ವಾಟ್ಸ್ಆಪ್ ಅಲ್ಲಿ ಹಾಕಿರೋದಕ್ಕೆ ಏನು ಸೊಲ್ಯೂಷನ್ ಅಂತ ಅವರೇ ಕೊಡ್ತಾರೆ. ಇಲ್ಲೇ ಸುತ್ತಮುತ್ತ ಫೀಲ್ಡ್ ಆಫೀಸರ್ ಅಡ್ಡಾಡ್ತಾರೆ. ಒಳ್ಳೆ ಚೆನ್ನಾಗಿದೆ. ಯಾವ್ದಾರು ಗಿಡಗಳಿಗೆ ಏನಾದ್ರು ರೋಗ ಬಂದಿದ್ದಾನೆ? ಇದು ಆ ತರ ಏನಿಲ್ಲ ಗುರು, ಸ್ವಲ್ಪ ಮುಟ್ರಿತ್ತು ಅಲ್ಲಲ್ಲಿ, ಅದೆಲ್ಲ ಕ್ಲಿಯರ್ ಆಗಿದೆ. ಈ ತರ ಮುಟ್ರ, ಈ ತರ ಎಲಿಗಳು ಇದಾವಲ್ಲ, ಈ ತರ ಮುಟ್ರಿತ್ತು. ಸ್ವಲ್ಪ ಆರ್ಗ್ಯಾನಿಕ್ ಅಲ್ಲಿ ಯಾವ್ದು ಬಡ್ಡಿ ಬಿಟ್ವಿ, ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಎಲ್ಲ ಕ್ಲಿಯರ್ ಆಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಏನಪ್ಪ ಅಂತಂದರೆ ಈಚೆ ಟ್ಯಾಕ್ಟ್ರಿ ಬಗ್ಗೆ ಆಗಿರ್ಬೋದು, ಆಮೇಲೆ ಹಲಸಿನ ಬೆಳೆ ಬಗ್ಗೆ ಆಗಿರ್ಬೋದು,
ಒಳ್ಳೆ ಮಾಹಿತಿ ಕೊಟ್ಟರು ನಮ್ಮ ಕಿರಣ್ ಅವರು. ಸೊ ನಮಸ್ತೆ ರೈತ ಬಾಂಧವರೇ. ಸೊ ನಾವು ಫ್ಲೋರೋಜಾ ಗ್ರೂಪ್ ಆಫ್ ಕಂಪ್ನಿಯಿಂದ ಫೀಲ್ಡ್ ಟೀಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ, ಮಂಜುನಾಥ್ ಅಂತೇಳಿ. ಸೊ ನಮ್ಮದು ಹೆಡ್ ಆಫೀಸ್ ಬಂದು ಕೇರಳ, ರೀಜ್ನಲ್ ಹೆಡ್ ಆಫೀಸ್ ಕೊಪ್ಪಳ. ಸೊ ಟೋಟಲ್ ಕರ್ನಾಟಕಕ್ಕೆ ನಾವು 10,000 ಎಕರೆ ಪ್ರಾಜೆಕ್ಟ್ನ, ಈ ಜಾಕ್ ಫ್ರೂಟ್ನ ಕಮರ್ಷಿಯಲ್ ಪ್ರಾಜೆಕ್ಟ್ನ ಡಿಸೈನ್ ಮಾಡಿದ್ದೇವೆ. ಸೊ ಇದನ್ನು ನಾವು ಇವತ್ತು ರೈತರಿಗೆ ಹೈ ಡೆನ್ಸಿಟಿ ಫಾರ್ಮಿಂಗಲ್ಲಿ ಸಾಲಿಂದ ಸಾಲಿಗೆ 15 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ, ಕಂಪಲ್ಸರಿ ಡ್ರಿಪ್ ಇರಿಗೇಷನ್, ಒಂದು ಸಾಲ್ ಟೆಸ್ಟ್ ರಿಪೋರ್ಟ್ನ ಮಾಡಿಕೊಡ್ಬೇಕು. 30 ರೂಪಾಯಿ kg ಅಂತೆ 30 ವರ್ಷ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊತ ಕಂಪ್ನಿ. ಸೊ ನಿಮಗೆ 1996 ಕಾಂಟ್ರಾಕ್ಟ್ ಆ್ಯಕ್ಟ್ ಮತ್ತು ಆರ್ಬಿಟ್ರಿ ಆ್ಯಕ್ಟ್ ಅಂಡರಲ್ಲಿ ನೀವು ಬೆಳೆದ ಫಸಲನ್ನು 30 ವರ್ಷ ಕಡ್ಡಾಯವಾಗಿ ನಮಗೆ ಕೊಡಬೇಕು, ನಾವು ನಿಮ್ಮ ಬಳಿನೇ ಖರೀದಿ ಮಾಡಬೇಕು. ಸೊ ಈ ರೀತಿ ಅಗ್ರಿಮೆಂಟನ್ನು ಬಯೋಮೆಟ್ರಿಕಲ್ಲಿ ತೊಗೊತಿದ್ದೀವಿ. ಸೊ ನಿಮಗೆ ನಾಟಿ ಮಾಡಿ ಇದು 8 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಈ ನಾವು ಆಯ್ಕೆ ಮಾಡ್ಕೊಂಡಂಥ ವೆರೈಟಿ ತಾಯ್ ಹೈಬ್ರಿಡ್ ಅಂತೇಳಿ, ಇದು ಥಾಯ್ಲೆಂಡ್ ವೆರೈಟಿ ಆಗಿರೋದ್ರಿಂದ. ಸೊ ಇದ್ರದ್ದೊಂದು ವಿಶೇಷ ಗುಣ ಏನಪ್ಪ ಅಂದರೆ ಅರ್ಲಿ ಈಲ್ಡ್ ಆ್ಯಂಡ್ ಹೈ ಈಲ್ಡ್. ಸೊ ಇದು ನಾಟಿ ಮಾಡಿ 8 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗ್ತದೆ, ಅದನ್ನು ತೆಗಿಬೇಕು. 2.5 ವರ್ಷ ಗಿಡನ ಚೆನ್ನಾಗಿ ಬೆಳೆಸಬೇಕು. 2.5 ವರ್ಷದ ನಂತರ ಗಿಡದ ಸುಳಿಯನ್ನು ಕಟ್ ಮಾಡಿಸಿ ನಂತರ ಫಸಲಿಗೆ ಬಿಡಬೇಕು. ಸೊ ನಿಮಗೆ ಕಂಪನಿ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ. ಏನಪ್ಪ ಅಂದರೆ ಸೊ ನಿಮಗೆ ಮಾರ್ಕೆಟ್ ಫ್ಲಕ್ಚುಯೇಷನ್ಗೆ ನಾವೇ ಬೈಬ್ಯಾಕ್ ಮಾಡ್ತೀವಿ, ಮಾರ್ಕೆಟ್ ಸಮಸ್ಯೆ ಇಲ್ಲ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ರಾಸಾಯನಿಕ ಸ್ಪ್ರೇಗಳನ್ನು ಬಳಸಂಗಿಲ್ಲ, ಸಾವಯವ ಪದ್ಧತಿಯಲ್ಲೇ ಬೆಳೆಸ್ಕೊಡ್ಬೇಕು. ಸೊ ಇದರಿಂದ ಏನಪ್ಪ ಅಂದರೆ ಈ ಗಿಡದ ಜೀವಿತಾವಧಿನೂ ಹೆಚ್ಚಾಗಿರ್ತದೆ. ಇದಕ್ಕೆ ನಾವು ಆಯ್ಕೆ ಮಾಡ್ಕೊಂಡಂಥ ವೆರೈಟಿ ವರ್ಷ ಪೂರ್ತಿ ಕಾಯಿ ಕೊಡೋಂಥ ವೆರೈಟಿ, ವರ್ಷದ 12 ತಿಂಗಳು ಕೂಡ ಕಾಯಿ ನಿಮಗೆ ಕೊಡುತ್ತೆ. ಯಾಕಂದರೆ ನಮ್ಮ ಕಡೆ ಸಬ್ ಟ್ರಾಪಿಕಲ್ ಏರಿಯಾ ಆಗಿರೋದ್ರಿಂದ ಸೊ ಮಿನಿಮಮ್ ಯಾವಾಗಲೂ ನಮಗೆ 21 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಇದು ವರ್ಷ ಪೂರ್ತಿ ಕಾಯಿ ಕೊಡ್ತದೆ, ನಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಇವತ್ತು ರೈತ ಏನೆಲ್ಲ ಬೆಳೀತಾ ಇದ್ದಾನೆ, ಆದರೆ ಅವರಿಗೆ ಒಂದು ಸಸ್ಟೈನಬಲ್ ಇನ್ಕಮ್ ಬರ್ತಾ ಇಲ್ಲ ಅಗ್ರಿಕಲ್ಚರಿಂದ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಡೆ ಭಾಗದಲ್ಲಿ ಏನೋ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೀತಾರೆ. ಸೊ ಮೆಕ್ಕೆಜೋಳಕ್ಕೆ ಒಂದು 20-25 ಸಾವಿರಗಳನ್ನು ಖರ್ಚು ಮಾಡ್ತಾರೆ ಒಂದು ಎಕರೆಗೆ. ಸೊ ಅವರಿಗೆ ಇನ್ಕಮ್ ಒಂದು 35,000-40 ಸಾವಿರ ಬರ್ತದೆ. ಅವರಿಗೆ ನೆಟ್ ಪ್ರಾಫಿಟ್ ಉಳಿದೆ 10,000-15 ಸಾವಿರ. ಸೊ ಇವತ್ತು ನಮ್ಮ 1 ಎಕರೆ ಹಲಸಿಂದ ಅವರು ವಾರ್ಷಿಕವಾಗಿ ಪ್ರತಿ ವರ್ಷ 1 ಎಕರೆಯಿಂದ 13 ಲಕ್ಷ ತನಕ ಅವರು ಆದಾಯ ಗಳಿಸುವಂಥ ಅವಕಾಶ ಇದೆ. ಯಾಕಂದರೆ ಪ್ರಾಜೆಕ್ಟ್ ಲಿಮಿಟ್ ಇದೆ. 10,000 ಎಕರೆ ಆಯಿತು ಅಂದರೆ ನಾವು ಯಾರಿಗೂ ಒಂದು ಪ್ಲ್ಯಾಂಟ್ಸ್ನ ಕೊಡಲ್ಲ. ಸೊ ಇಷ್ಟು ನಾವು ಕಂಪ್ನಿ ಕಮರ್ಷಿಯಲ್ ಪ್ರಾಜೆಕ್ಟ್ ಡಿಸೈನ್ ಮಾಡಿ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡಿಕೊಟ್ಟು ನಿಮಗೆ ಹಾರ್ವೆಸ್ಟಿಗೆ ಬಂದ ಟೈಮಲ್ಲಿ ನಮ್ಮದೇ ಹಾರ್ವೆಸ್ಟಿಂಗ್ ಇರುತ್ತೆ, ನಮ್ಮದೇ ಟ್ರಾನ್ಸ್ಪೋರ್ಟ್ ಇರ್ತದೆ. ಸೊ ನಿಮ್ಮ ಹೊಲದ ಹತ್ರ ನಮ್ಮ ಟ್ರಕ್ ಹೋಗಲಿಕ್ಕೆ ತೊಂದರೆ ಇದ್ದಾಗ ನೀವು ಟ್ರ್ಯಾಕ್ಟ್ರಿಂದ ನಮಗೆ ಹೆಲ್ಪ್ ಮಾಡಿಕೊಡ್ಬೇಕು. ಸೊ ಇವತ್ತು ರೈತರಿಗೆ ಏನು ಹೇಳ್ತೀವಿ ಅಂದರೆ ಇದು ಪ್ರಾಜೆಕ್ಟ್ ಮುಗಿತಾ ಹಂತಕ್ಕೆ ಬರ್ತಾಯಿದೆ. ಸೊ ಇನ್ಮೇಲೆ ನಾವು ತುಂಬ ವರ್ಕ್ ಮಾಡಿ ಹೇಳಿದ್ದೀವಿ. ಸೊ ಇದು ಇನ್ನೂ ಭಾಳ ಜನಕ್ಕೆ ಇದು ವಿಚಾರ ಗೊತ್ತಿದೆ, ಬಟ್ ಆದರೆ ಅವ್ರಿನ್ನೂ ಕೆಲವು ಯಾವುದೋ ರೂಮರ್ಸ್ಗಳಿಂದ ಅಬೌಟ್ ಬೈಬ್ಯಾಕ್ ವಿಚಾರವಾಗಿ ಹೋಲ್ಡಿಂಗಲ್ಲಿದ್ದಾರೆ. ಸೊ ನಾವು ರೈತರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ಇಡೀ ಇಂಡಿಯಾದೊಳಗೆ ಹಲಸು ಬೆಳೆಯನ್ನು ಕಮರ್ಷಿಯಲ್ ಪ್ರಾಜೆಕ್ಟಾಗಿ ಡಿಸೈನ್ ಮಾಡಿದಂಥ ಒನ್ ಆ್ಯಂಡ್ ಓನ್ಲಿ ಕಂಪ್ನಿ ಫ್ಲೋರೋಜಾ. ಸೊ ಈ ಕಂಪ್ನಿ 100% ರೈತರ ಬಾಳಲ್ಲಿ ಒಂದು ಎಕಾನಮಿ ಇಂಡಿಪೆಂಡೆನ್ಸ್ ಕೊಡ್ತದೆ. ಸೊ ಇದಕ್ಕೆ ನಾವು 100% ಅಸೂರೆನ್ಸ್ ಮತ್ತು ಮಾರ್ಕೆಟ್ ಗ್ಯಾರಂಟಿ ಇದ್ದೇವೆ. ಸೊ ಇಷ್ಟೆಲ್ಲ ಅವಕಾಶಗಳನ್ನ ಕೊಟ್ಟು ಇವತ್ತು ನಾವು ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಫಾರ್ಮರ್ಗೆ ಒಂದು ಸಸ್ಟೈನಬಲ್ ಇನ್ಕಮ್ ಕೊಡಲಿಕ್ಕೆ ಒಂದು ಒಳ್ಳೆಯ ರೆವಲ್ಯೂಷನ್ ವರ್ಕ್ ಮಾಡ್ತಾ ಇದ್ದಾವೆ. ಸೊ ಇದನ್ನು ನೀವು ಸ್ಟಡಿ ಮಾಡಿ. ಮೂಲತಃ ನಾವು ಹೇಳ್ತಿರೋದು ನಾವು ಯಾರಿಗೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಪ್ರಾಜೆಕ್ಟು 100% ವರ್ತ್ ಇದೆ, ಅಸೂರೆನ್ಸ್ ಇದೆ, ಮಾರ್ಕೆಟ್ ಗ್ಯಾರಂಟೆಡ್ ಇದೆ. ಸೊ ಆಮೇಲೆ ಇದು ನಿಮಗೆ ಮಿನಿಮಮ್ ಮೇಂಟೆನೆನ್ಸ್ ಕ್ರಾಪು, ಯಾವುದೇ ರೀತಿಯಾದಂಥ ಹೆಚ್ಚು ನಿರ್ವಹಣಾ ವೆಚ್ಚ ಈ ಬೆಳೆಗೆ ತಲುಕೋದಿಲ್ಲ. ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ಇದು ತುಂಬ ಸರಳವಾಗಿ ನಿರ್ವಹಣೆ ಮಾಡುವಂಥ ಒಂದು ಬೆಳೆಯಾಗಿದೆ. ಸೊ ರೈತ ಬಾಂಧವರು ಮುಖ್ಯವಾಗಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಪ್ರಾಪರಾಗಿ ಸ್ಟಡಿ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಗಿಡದ ಬೆಳವಣಿಗೆ ಹಾಗೂ ನಮ್ಮ ಒಂದು ಫ್ಲೋರೋಜಾ ಕಂಪ್ನಿಯ ಪ್ರಾಜೆಕ್ಟ್ ಬಗ್ಗೆ ಏನು ಅನಿಸ್ತಿದೆ, ಜನರಲ್ಲಿ ಅಭಿಪ್ರಾಯ ಏನಿದೆ? ಸರ್ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಚೆನ್ನಾಗಿದೆ. ಮುಂದೆ ಕಾದು ನೋಡ್ಬೇಕಾಗಿದೆ. ಯಾಕಂದರೆ ಈ ತೊಗೊಂಡಿರೋರು ಬೈಬ್ಯಾಕ್ ಮಾಡಿ ತೊಗೊಂಡಿರೋರು ನಮ್ಮ ಸುತ್ತಮುತ್ತಲ ಏರಿಯಾದಲ್ಲಿ ಯಾರೂ ಇಲ್ಲ. ಓಕೆ, ಕೇರಳ ತೊಗೊಂಡಿರ್ಬೋದು, ಮಾಡಿರ್ಬೋದು. ಬಟ್ ಈ ಕೇರಳದಕ್ಕೂ ನಮ್ಮ ಕರ್ನಾಟಕಕ್ಕೂ ಭಾಳ ದೂರ. ಭಾಳ ಜನ ಕ್ಯೂರಿಯಾಸಿಟಿ ಅದೇ ಇರೋದು. ಈಗ ನವಂಬರಲ್ಲಿ ನಾವು ತಮಿಳ್ನಾಡಲ್ಲಿ ಆಲ್ರೆಡಿ ಬೈಬ್ಯಾಕ್ ಮಾಡಿದ್ದೀವಿ. ಸೊ ಇನ್ನೊಂದು 6-8 ತಿಂಗಳೊಳಗಾಗಿ ನಮ್ಮ ಕರ್ನಾಟಕದಲ್ಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸೀನಿಯರ್ ಪ್ಲಾಟ್ಗಳು ಹಾರ್ವೆಸ್ಟ್ ಬರ್ತಾಯಿದೆ. ಅಲ್ಲಿ ಖಂಡಿತ ನಾವೊಂದು ದೊಡ್ಡದು ಪ್ರೋಗ್ರಾಮ್ ಮಾಡಿ ಒಂದು ಅವೇರ್ನೆಸ್. ಏನು ರೈತರು ಸೊ ಬೇರೆ ಬೆಳೆಗಳಿಗೂ ನಮ್ಮ ಹಲಸು ಬೆಳೆಗೂ ಏನು ವ್ಯತ್ಯಾಸ ಅನಿಸಿದೆ ಸರ್? ಬೇರೆ ಬೆಳೆಗಳಿಗೆ ಕೆಮಿಕಲ್ ಔಷಧಿ ಹಾಕ್ಯಂಡು ಹೊಡಿಬೇಕು, ಅದನ್ನ ಹಾಕ್ಯಂಡು ಹೊಡಿ, ಅದನ್ನ ತೊಂಬ ಇದನ್ನ ತೊಂಬ ಅನ್ನೋಕೆ ರೈತರಿಗೆ ಇಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೀತಾ ಇರೋದ್ರಿಂದ ಭಾಳ ನಮಗೆ ಕೂಲಿ ಲೇಬರ್ಸ್ ಆಗಲಿ ಪ್ರಾಬ್ಲಮ್ ಏನಿಲ್ಲ. ಓಕೆ, ಬಟ್ ಇದೇನು ಡ್ರಮ್ ಕಲಿಸ್ತೀವಿ ಬಡ್ಡಿಗೆ ಏನದು
ಪ್ರಾಬ್ಲಮ್ ಇಲ್ಲ, ಭಾಳ ಚೆನ್ನಾಗಿದೆ. ಗಿಡದ ಬೆಳವಣಿಗೆ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಸರ್ ಫಸ್ಟಿಗೆ ಬಂದಾಗ ಸ್ಟಾರ್ಟಿಂಗ್ ಅನಿಸ್ತದಿಲ್ಲ, ಯಾಕಂದ್ರೆ ಈರುಳ್ಳಿ ಇತ್ತು ಹೊಲದಲ್ಲಿ ಓಕೆ. ಹಾಕಿದಾಗ ಈರುಳ್ಳಿ ಕಿತ್ತ ಮೇಲೆ ಪಾತಿ ಮಾಡಿ ಮಣ್ಣಲ್ಲಿ ಹಾಕಿದ ಮೇಲೆ ಚೆನ್ನಾಗಿದೆ. ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇದ್ದದ್ದೇ ಕಾಮನ್ ಬೆಳಿಬೇಕಾದ್ರೆ. ಓಕೆ, ಚೆನ್ನಾಗಿದೆ. 100% ಏನಿದೆಯಲ್ಲ, ಕೆಲವೊಂದು ಗಿಡಗಳು ಅದು ಸ್ವಲ್ಪ ಡೆಫಿಷಿಯನ್ಸಿಯಿಂದ ಬಿಟ್ಟರೆ 100% ಗುಡ್ ಗ್ರೋತ್ ಇದೆ ನಿಮ್ಮ ಪ್ಲಾಟು, ಏನು ತೊಂದರೆ ಇಲ್ಲ. ಸೊ ಇದನ್ನು ಕರೆಕ್ಟಾಗಿ ರೆಗ್ಯುಲರಾಗಿ ನೀವು ಮೇಂಟೈನ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ನೀವು ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಪ್ರಗತಿಪರ ರೈತರಿದ್ದೀರಿ. ರೈತರಿಗೆ ತಿಳಿಸಿ ಏನಾಗ್ತದೆ, ನಮ್ಮ ಕಡೆ ಬಹುತೇಕ ಸ್ವಲ್ಪ ಅನಕ್ಷರಸ್ಥ ರೈತರು ಭಾಳ ಇರ್ತಾರೆ. ಅವರಿಗೆ ಈ ಅಗ್ರಿಮೆಂಟ್ಗಳ ಬಗ್ಗೆ, ಬೈಬ್ಯಾಕ್ ಸಿಸ್ಟಮ್ ಬಗ್ಗೆ ಸರಿಯಾದ ರೀತಿ ನಾಲೆಡ್ಜ್ ಇರಲ್ಲ. ಸೊ ಅಂಥವ್ರಿಗೆ ನೀವು ತಿಳಿಸಿ ಹೇಳ್ಬೇಕು, ಅದು ಕಂಪ್ನಿ ಗ್ಯಾರಂಟೆಡ್ ಇದೆ, ಅಗ್ರಿಮೆಂಟ್ ಇದೆ. ಇವತ್ತು ನೋಡಿ, ಕೃಷಿ ವಲಯದಲ್ಲಿ 3 ಸಮಸ್ಯೆಗಳಿದೆ. ಒಂದು ಮಾರ್ಕೆಟ್ ಫ್ಲಕ್ಚುಯೇಷನು, ಒಂದು ಡಿಸೀಸ್ ಮೇಂಟೆನೆನ್ಸು, ಒಂದು ಲೇಬರ್ ಇಶ್ಯೂ. ಈ 3 ಸಮಸ್ಯೆಗಳಿಂದ ರೈತರನ್ನ ಶಾಶ್ವತವಾಗಿ ಮುಕ್ತ ಮಾಡಿದ್ದೇವೆ. 100% ಅದ್ರ ಮಾತಿಲ್ಲ. ಸೊ ಈಗ ಮಾರ್ಕೆಟ್ ಒಂದು ಗೊತ್ತಾದಂದ್ರೆ ಇನ್ನೆರಡು ಆಲ್ರೆಡಿ ಕಂಪ್ಲೀಟ್ ಆದಂಗೆ. 100%. ಈಗ ಏನೋ ನೋಡಿ, ಫಾರ್ ಎಕ್ಸಾಂಪಲ್ ದಾಳಿಂಬೆ ಬೆಳೀತಾರೆ, ಕಬ್ಬು ಬೆಳೀತಾರೆ, ಪಪ್ಪಾಯಿ ಬೆಳೀತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್ ಈರುಳ್ಳಿ ಬೆಳೆದ್ರಿ, ಸೊ ಅಲ್ಲಿ ನಿಮಗೆ ರೇಟ್ ಸಿಕ್ಕರೆ ಮಾತ್ರ ನಿಮಗೆ ಆದಾಯ. ಹೌದೌದು. ಬಟ್ ನಮ್ಮ ಅಲಸೋದು ಏನಪ್ಪ ಅಂದರೆ, ನೀವು ಚೆನ್ನಾಗಿ ಬೆಳೆಸೋದು ಮಾತ್ರ ನಿಮ್ಮ ಜವಾಬ್ದಾರಿ. ಮಾರ್ಕೆಟ್ಗೆ ನಾವು ಅಸುರೆನ್ಸ್ ಇದ್ದೇವೆ, ನಿಮ್ಮ ಜವಾಬ್ದಾರಿ ಏನಪ್ಪ? ಬೆಳೆಸೋದು ಅಷ್ಟೇ. ಇದು ಇಂಪಾರ್ಟೆಂಟ್. ಇವತ್ತು ರೈತ ಏನೆಲ್ಲ ಇನ್ವೆಸ್ಟ್ ಮಾಡ್ತಾನೆ, ಬಟ್ ಅವನಿಗೆ ಮಾರ್ಕೆಟ್ ಸಮಸ್ಯೆ ಎದುರಾದಾಗ ಹೆಚ್ಚು ಕಾಡ ರೈತರಲ್ಲಿ ಮೊದಲೇ ಪ್ರಶ್ನೆ ಅದು ಮಾರ್ಕೆಟ್ ಫ್ಲಕ್ಚುಯೇಷನ್ನೇ. ಮಾರ್ಕೆಟ್ ಫ್ಲಕ್ಚುಯೇಷನ್ ಸೇಫ್ ಆದರೆ ಇವತ್ತು 90% ರೈತರೆಲ್ಲ ಫಾರ್ಚುನರ್ಲಿ ಅಡ್ಡಾಡ್ತಾರೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಲ್ಲ ಬೆಳೀತಾ ಇದ್ದಾನೆ ರೈತ. 100% ಎಲ್ಲದನ್ನು ಪ್ರಾಕ್ಟಿಕಲ್ ಆಗಿ ಬೆಳೀತಿದ್ದಾರೆ. ಬಟ್ ಅವ್ರಿಗೆ ಸಮಸ್ಯೆ ಬರೋದೇ ಮಾರ್ಕೆಟಿಂಗ್. ಇವತ್ತು ನೀವು ಏನೆಲ್ಲ ಸಬ್ಸಿಡಿಗಳನ್ನು ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಬಟ್ ಮಾರ್ಕೆಟ್ ಅಸುರೆನ್ಸ್ ಕೊಡೋಕೆ ಯಾರ ಕೈಲಿ ಆಗಲ್ಲ. ಮಾರ್ಕೆಟ್ ಅಸುರೆನ್ಸ್ನ ನಾವು ರೈತರಿಗೆ ಕೊಡ್ತಿದ್ದೀವಿ. ನಾವು ಅದನ್ನ ವ್ಯಾಲ್ಯೂ ಅಡಿಷನ್ ಬೇಸ್ಡಲ್ಲಿ ಸುಮಾರು 25 ಎಕರೆ ಲ್ಯಾಂಡ್ ತೊಗೊಂಡು ಇಲ್ಲಿ ಅದನ್ನ ಪ್ರೊಸೆಸಿಂಗ್ ಯೂನಿಟ್ ಮಾಡಿ, ಕರ್ನಾಟಕದಲ್ಲಿ 6 ಫ್ಯಾಕ್ಟ್ರಿ ಏರಿಯಾಗಳನ್ನು ಮಾಡಿಕೊಂಡು ಸುಮಾರು 150ರಿಂದ 200 ಜನ ಎಂಪ್ಲಾಯ್ಮೆಂಟ್ನ ಸೆಟ್ ಮಾಡಿ, ಇವತ್ತು ನಮ್ಮ ಫ್ಲೋರೋಜಾ 100% ಮಾಡರ್ನ್ ಅಗ್ರಿಕಲ್ಚರ್ ರೆವಲ್ಯೂಷನ್ ಮಾಡ್ತಾಯಿದೆ. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ರೈತರಿಗೆ ಹೆಚ್ಚು ತಿಳಿಸಿ, ಈ ಪ್ರಾಜೆಕ್ಟ್ ಬಗ್ಗೆ ತಿಳಿಸಿ. ಸೊ ಆಮೇಲೆ ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿ. ನಾವು ಹೇಳ್ತಿರೋದು ಯಾವ ರೈತರಿಗೂ ಒತ್ತಾಯ ಇಲ್ಲ ಸರ್. ನಮ್ಮ ಪ್ರಾಜೆಕ್ಟ್ ಬಗ್ಗೆ 100% ಅವ್ರು ಸ್ಟಡಿ ಮಾಡಬೇಕು. 100% ಸ್ಟಡಿ ಮಾಡಿದಾಗ ಮಾತ್ರ ಅವರಿಗೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಕ್ಲಾರಿಟಿ ಸಿಗ್ತದೆ.